24ನೇ ಪದವೀಧರರ ಕ್ಷೇತ್ರದ ಚುನಾವಣೆ ಇನ್ನೇನು ಸಮೀಪಿಸ್ತಾ ಇರುವಂಥದ್ದು. ಈಗಾಗಲೇ RS ಉದಯ್ ಸಿಂಗ್ ಅವರು ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಇವತ್ತು ಉಮೇದುದಾರಿಕೆಯನ್ನ ಸಲ್ಲಿಸಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದೀರಾ, ಏನ್ ಹೇಳ್ತೀರಾ? ನನಗೆ ಇವತ್ತು ತುಂಬಾ ಸಂತೋಷ ಆಗಿದೆ. ಯಾಕಂತಂದ್ರೆ ನಮ್ಮ ಬೆಂಗಳೂರು ಪದವೀಧರ ಕ್ಷೇತ್ರದ ನಮ್ಮ ಪದವೀಧರರು ಈ ಸಾರಿ ನಮ್ಮ ಏನು ಈ ಪದವೀಧರ ಕ್ಷೇತ್ರಕ್ಕೆ ಹಿಡಿದಿರ್ತಕ್ಕಂಥ ಗ್ರಹಣವನ್ನ ಇವತ್ತು ಬಡದು ಓಡಿಸ್ಬೇಕು. ನಮ್ಮ ಪದವೀಧರ ಎಲೆಕ್ಷನ್ ಒಂದು ಅರ್ಥಪೂರ್ಣವಾದ ಎಲೆಕ್ಷನ್ ಆಗಬೇಕು. ನಮ್ಮ ಪದವೀಧರರ ಅಭ್ಯರ್ಥಿ, ನಮ್ಮ ಪದವೀಧರರಿಂದ ಗೆದ್ದು ಹೋಗ್ತಕ್ಕಂಥ ಪ್ರತಿನಿಧಿ ನಮ್ಮಗಳ ಸಂಕಷ್ಟಕ್ಕೆ ಅಲ್ಲಿ ಧ್ವನಿಯಾಗಿ ನಿಲ್ಲುವಂಥ ಒಂದು ಪ್ರತಿನಿಧಿಯನ್ನು ಆರಿಸಬೇಕು ಅನ್ನೋ ಒಂದೇ ಒಂದು ದೃಢ ನಿಶ್ಚಯದಿಂದ ಇವತ್ತು ನಮ್ಮ ಕ್ಷೇತ್ರಾದ್ಯಂತ ನಮ್ಮ ಪದವೀಧರರು ಒಟ್ಟಾಗಿ ಇವತ್ತು ನನ್ನ ಕಣಕ್ಕೆ ನಿಲ್ಲಿಸಿದ್ದಾರೆ. ಇವತ್ತು ನಾನು ಎಲ್ಲ ನಮ್ಮ ಪದವೀಧರರ ಬೆಂಬಲವನ್ನು ತಗೊಂಡು ಇವತ್ತು ನಾನು ನಾಮಿನೇಷನನ್ನು ಫೈಲ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ರಿ, ಈ ಒಂದು ಚುನಾವಣೆ ನಮ್ಮ ರಾಜ್ಯಕ್ಕೆ ಒಂದು ಹೊಸ ದಿಕ್ಸೂಚಿ ಆಗಲಿದೆ. ಯಾಕಂತಂದರೆ ಇವತ್ತಿನ ದಿನ ಏನಾಗಿದೆ, ಹಣಬಲ, ತೋಳ್ಬಲ, ಪಕ್ಷದ ಬಲ ಅದನ್ನೆಲ್ಲ ಮರೆತು ಲಿಂಗಭೇದ, ಜಾತಿ ಭೇದ, ಪಕ್ಷ ಭೇದ ಎಲ್ಲ ಮರೆತು ನಮ್ಮ ಪದವೀಧರರ ಸಂಕಷ್ಟವನ್ನು ಹೋಗಲಾಡಿಸಲೇಬೇಕು. ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ಹೋರಾಟ ಮಾಡಬೇಕು. KPSL ಆಗ್ತಿರ್ತಕ್ಕಂಥ ಹಗರಣಗಳ ವಿರುದ್ಧ ನಾವು ಹೋರಾಟ ಮಾಡಬೇಕು. ನಮ್ಮ ಶಿಕ್ಷಕರೊಂದಕ್ಕೆ ಪಾರ್ಟ್ ಟೈಮ್ ಟೀಚರ್ ಆಗಿರ್ಬೋದು, ಗೆಸ್ಟ್ ಲೆಕ್ಚರರ್ ಆಗಿರ್ಬೋದು, ನಮ್ಮ ಸರ್ಕಾರಿ ಟೀಚರ್ಸ್ ಆಗಿರ್ಬೋದು, ಎಲ್ಲರಿಗೂ ಅವ್ರದೇ ಆದ ಸಂಕಷ್ಟಗಳು ಅವ್ರು ಎದುರಿಸ್ತಾ ಇದ್ದಾರೆ. ಆದರೆ ಅವರ ಧ್ವನಿಯಾಗಿ ನಮ್ಮ ಪದವೀಧರ ಪ್ರತಿನಿಧಿ, ಈಗ ಯಾರು ಹಿಂದೆ ಗೆದ್ದಿರ್ತಕ್ಕಂಥ ಕ್ಯಾಂಡಿಡೇಟ್ ಆಗಿರ್ಬೋದು, ಅಥವಾ 10 ವರ್ಷದಿಂದ ನಾನು ಪದವೀಧರ ಅವರನ್ನು ನಾನು ಲೀಡ್ ಮಾಡ್ತೀನಿ ಅಂತ ಯಾರು ನಮ್ಮ ಕಣದಲ್ಲಿದ್ದಾರೆ ಅವರಾಗಿರ್ಬೋದು, ಕೇವಲ ರಾಷ್ಟ್ರೀಯ ಪಕ್ಷದ ಹೆಸರು ಹೇಳ್ಕೊಂಡು ಬಂದು ಗೆದ್ದು 6 ತಿಂಗಳ ಕುಂಭಕರ್ಣ ನಿದ್ದೆಯಲ್ಲಿ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಪದವೀಧರರು ಈ ಸರಿ ತಕ್ಕ ಪಾಠವನ್ನು ಕಲಿಸ್ತಾರೆ. ಈ ಸರಿ ಚುನಾವಣೆ ಪದವೀಧರರಿಗೋಸ್ಕರ ಪದವೀಧರ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತಾರೆ ಅಂತ ನಾನು ನಿಮಗೆ ಈ ಮುಖಾಂತರ ಹೇಳಿಕ್ ಬಯಸ್ತೇನೆ. ನಿಮ್ಮ ಕ್ಷೇತ್ರದ ಪದವೀಧರರ ರೆಸ್ಪಾನ್ಸ್ ಹೇಗಿದೆ ಅಂತ? ನನ್ನನ್ನ ಚುನಾವಣೆಗೆ ನಿಲ್ಲಿಸಿರೋರೆ ಪದವೀಧರರ ವಾಯ್ಸು ವಿಧಾನ ಪರಿಷತ್ತಲ್ಲಿ ಗಟ್ಟಿಯಾಗಬೇಕು. ಪದವೀಧರರನ್ನ ಸಮಸ್ಯೆಯ ಒಂದು ಸರ್ಮಾಲೆಯಲ್ಲಿ ಏನಿವತ್ತು ಸಿಲುಕಿದರೆ ಅದನ್ನು ನಾವು ಹೊರಗೆ ತೆಗಿಬೇಕು. ನೀವು ಕಾನೂನನ್ನು ಬಲ್ಲವರು, ನೀವು ಲಾವನ್ನು ತಿಳ್ಕೊಂಡಿದ್ದೀರಾ, ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿ ವಿಶ್ವವಿದ್ಯಾಲಯ ಸಿಸ್ಟಮ್ ತಿಳ್ಕೊಂಡಿದ್ದೀರಾ, ಎಲೆಕ್ಷನ್ ನಿಲ್ಲೇಬೇಕಂತ ನಮ್ಮ ಪದವೀಧರ ಬಂಧುಗಳ ಒತ್ತಾಯದ ಮೇರೆಗೆ ಇವತ್ತು ನಾನು ಅಖಾಡಕ್ಕೆ ಕೇಳಿದ್ದೀನಿ. ನಾನು ಸತತ ಒಂದು ವರ್ಷದಿಂದ ನಾನು ಇವಕ್ಕೆಲ್ಲ ಕ್ಷೇತ್ರದಲ್ಲಿ ತಿರುಗಾಡ್ತಾ ಇದ್ದೀನಿ. ಎಲ್ಲ ಕಡೆಗೆ ಅಭೂತಪೂರ್ವವಾದ ನನಗೆ ಬೆಂಬಲ ದೊರಕ್ತಾ ಇದೆ. ನನಗೆ ಎಲ್ಲರೂ ಹೇಳ್ತಾರೆ, ನಾನು ಪಕ್ಷೇತರ ಅಭ್ಯರ್ಥಿ ಅಲ್ಲ, ನಾನು ಪದವೀಧರ ಅಭ್ಯರ್ಥಿ. ನಾನು ಯಾವುದೇ ಒಂದು ಪಕ್ಷಕ್ಕೆ ಸೇವೆ ಮಾಡಲಿಕ್ಕೆ ನಾನು ಈ ಚುನಾವಣೆ ನಿಂತ್ಕೊಂಡಿಲ್ಲ. ನಾನು ಪದವೀಧರರಿಗೆ ಸೇವೆ ಮಾಡಲಿಕ್ಕೆ ಹಗಲು ರಾತ್ರಿ ಅವರ ಸಂಕಷ್ಟಗಳಿಗೆ ನಿಲ್ಲಿಕ್ಕೋಸ್ಕರ ನಾನು ಪದವೀಧರ ಅಭ್ಯರ್ಥಿಯಾಗಿ ಇವತ್ತು ನಾನು ನಾಮಿನೇಷನನ್ನು ಫೈಲ್ ಮಾಡಿದ್ದೀನಿ. ಎದುರಾಳಿಗಳು ರಾಜಕೀಯ ಪಕ್ಷವನ್ನ ಇಟ್ಕೊಂಡು ಮತವನ್ನ ಕ್ರೋಢೀಕರಣ ಮಾಡ್ತಕ್ಕಂಥದ್ದು, ನಿಮಗೆ ಆ ಥರ ಯಾವುದೇ ಬೆಂಬಲ ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ರಾಜಕೀಯ ಪಕ್ಷಗಳ ಬೆಂಬಲ ಬೇಕಾಗಿಲ್ಲ. ನನಗೆ ಪದವೀಧರ ಬೆಂಬಲ ನನ್ನ ಜೊತೆಗಿದೆ. ವೋಟ್ ಹಾಕೋರು ಪದವೀಧರರು. ಯಾಕಂತಂದ್ರೆ ನಮ್ಮ ಪದವೀಧರರು ಯಾರಷ್ಟು ದಡ್ರಲ್ಲ. ಅವರಿಗೆ ಒಬ್ಬ ಯೋಗ್ಯ ವ್ಯಕ್ತಿಯ ಹುಡುಕಾಟ ನಮ್ಮ ಪದವೀಧರರಿಗಿದೆ. 16 ವರ್ಷದಿಂದ ರಾಜಕೀಯ ಪಕ್ಷದ ಹೆಸರು ಹೇಳ್ಕೊಂಡು ಎಲೆಕ್ಷನ್ ಗೆದ್ದು ಅಲ್ಲಿ ವಿಧಾನ ಪರಿಷತ್ತಲ್ಲಿ ಹೋಗ್ತಾರೆ. ನೀವು ನನಗೆ ತೋರಿಸ್ಬಿಡಿ, ಈಗ 10 ವರ್ಷದಲ್ಲಿ ಯಾವುದೇ ಒಬ್ಬ ಗೆದ್ದ ಅಭ್ಯರ್ಥಿ ಆಗಿರ್ಬೋದು, ಹಿಂದಿನ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿ ಆಗಿರ್ಬೋದು, ಹಿಂದಿನ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿನೂ ಈ ಸರಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಹಿಂದಿನ ಸರಿ ಸೋತ ಅಭ್ಯರ್ಥಿನೂ ಇವತ್ತು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಇವ್ರು 2 ಜನ ರಾಷ್ಟ್ರೀಯ ಪಕ್ಷದಿಂದ ಬರ್ತಾ ಇದ್ದಾರೆ. ಇವ್ರು 2 ಜನ ಈ ಕಳೆದ 6 ವರ್ಷದಲ್ಲಿ ಪದವೀಧರರಿಗೋಸ್ಕರ ಏನು ಹೋರಾಟ ಮಾಡಿದಾರೆ ಅಂತ ನನಗೆ ತೋರಿಸ್ಬಿಡಿ. ಎರಡನೇದು, KPSL ದಿನೇ ದಿನ ಹಗರಣ ಆಗ್ತಿದೆ. ಆ ಹಗರಣಗಳ ವಿರುದ್ಧ ಎಷ್ಟು ಸರಿ ಇವರು ಹೋರಾಟ ಮಾಡಿದ್ದಾರೆ. ಇಬ್ಬರು ಅಭ್ಯರ್ಥಿಗಳಿಗೆ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ, ಎಷ್ಟು ಸರಿ ಅವರು ಹೋರಾಟ ಮಾಡಿದ್ದಾರೆ ಅಂತ ತೋರಿಸ್ಬಿಡ್ಲಿ. ಇವರ ಕಣ್ಣೆದುರುಗಡೆನೆ ಇವತ್ತು 2,75,000 ಇವತ್ತು ಹುದ್ದೆಗಳು ಇವತ್ತು ವೇಕೆನ್ಸಿ ಇದಾವೆ. ಇವ್ರ ಕಣ್ಣೆದುರುಗಡೆನೆ ಅಚಾನಕ್ ಒಂದಿನದಲ್ಲಿ ಆಗಿರೋದಿಲ್ಲ. ಆ ವೇಕೆನ್ಸಿನ ಫಿಲಪ್ ಮಾಡಿ ನಮ್ಮ ವಿದ್ಯಾವಂತ ವರ್ಗ, ನಮ್ಮ ಗ್ರಾಜುಯೇಟ್ ಹುಡುಗರಿಗೆ ನೌಕರಿ ಕೊಡ್ಸೋಕೆ ಎಷ್ಟು ಸರಿ ಇವರು ಸರ್ಕಾರ ಹತ್ರ ಹೋರಾಟ ಮಾಡಿದ್ರು ಅನ್ನೋದ ಇವ್ರು ಹೇಳ್ಬಿಡ್ಲಿ. ನಿಜವಾಗ್ಲೂ ಇವರು ಹೋರಾಟ ಮಾಡಿದ್ದೇ ಆಗಿದ್ರೆ ಇವತ್ತು ನಾನು ಕಣದಲ್ಲಿ ಬರ್ತಾ ಇರಲಿಲ್ಲ. ನಮ್ಮ ಪದವೀಧರರ ನೋವು ಇವತ್ತು ನನ್ನನ್ನು ಅಭ್ಯರ್ಥಿಯಾಗಿ ಇವತ್ತು ನಿಲ್ಲಿಸಿದೆ. ಪದವೀಧರ ಸಂಕಷ್ಟ ನನ್ನನ್ನು ಇವತ್ತು ಅಭ್ಯರ್ಥಿಯಾಗಿ ನಿಂತ್ಕೊಂಡಿದೆ. ಅದಕ್ಕೋಸ್ಕರ ನಾನು ಯಾವುದೇ ಪಕ್ಷದ ಅಭ್ಯರ್ಥಿ ಅಂತ ನನಗೆ ಯಾವ ಭಯ ಇಲ್ಲ. ಯಾಕಂದರೆ ನನ್ನ ಜೊತೆಗೆ ಪದವೀಧರ ಶಕ್ತಿ ಇದೆ, ನನ್ನ ಜೊತೆಗೆ ಪದವೀಧರ ಬೆಂಬಲ ಇದೆ. ಪದವೀಧರರು ಬೇಸತ್ತು, ಈ ರಾಜಕಾರಣಿಗಳ ಇವ್ರ ಗಿಮ್ಮಿಕ್ಕಿಗೆ ಬೇಸತ್ತು ನನ್ನನ್ನು ಇವತ್ತು ಕಣಕ್ಕಿಳಿಸಿದ್ದಾರೆ. ನನ್ನ ಪರವಾಗಿ ಹಗಲು ರಾತ್ರಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ, ಕಣದಲ್ಲಿ ಅವೇರ್ನೆಸ್ ಕೆಲಸ ಏನು ಮಾಡ್ತಿದ್ದಾರೆ ಅದೆಲ್ಲ ನಮ್ಮ ಪದವೀಧರ ಬಂಧುಗಳೇ ಮಾಡ್ತಾ ಇದ್ದಾರೆ. ಈ ಚುನಾವಣೆ ಪದವೀಧರರೇ ಮಾಡ್ತಾರೆ, ಪದವೀಧರರಿಗೋಸ್ಕರ ಮಾಡ್ತಾರೆ. ಪದವೀಧರ ಆತ್ಮಗೌರವವನ್ನು ಕಾಪಾಡಲಿಕ್ಕೋಸ್ಕರ ನಮ್ಮ ಪದವೀಧರರು ಈಗ ಸಿದ್ಧರಾಗಿ ನಿಂತ್ಕೊಂಡಿದ್ದಾರೆ. 6ನೇ ತಾರೀಕಿನ ನೀವು ನೋಡಿ, ಇಡೀ ರಾಜ್ಯಕ್ಕೆ ನಮ್ಮ ಎಲೆಕ್ಷನ್ ಒಂದು ಮಾದರಿ ಎಲೆಕ್ಷನ್ ಆಗುತ್ತೆ.
ಇಲ್ಲಿ ಏನು ಪಕ್ಷ ಅಂತ ಹೇಳ್ಕೊಂಡು ನಮ್ಮ ಪದವೀಧರರ ಬಾಳಿಗೆ ಒಂದು ಗ್ರಹಣವನ್ನು ಯಾರು ಹಿಡಿಸಿದ್ರು ಅವರಿಗೆ ತಕ್ಕ ಪಾಠವನ್ನು ನಮ್ಮ ಪದವೀಧರರು ಈ ಸರಿ ಕಲಿಸ್ತಾರೆ. ಇದು ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಎಲೆಕ್ಷನ್ ಆಗುತ್ತೆ ಈ ಸರಿ ಇದು. ಕೊನೆಯದಾಗಿ ನಿಮ್ಮ ಪದವೀಧರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ನಮ್ಮ ಪದವೀಧರ ಬಂಧುಗಳಿಗೆ, ನಮ್ಮ ರಾಜ್ಯದ ನಮ್ಮ ಕ್ಷೇತ್ರದ ಪದವೀಧರ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಚುನಾವಣೆ ಯಾವುದೋ ಒಂದು ವ್ಯಕ್ತಿಯನ್ನು ಬಿಂಬಿಸೋ ಚುನಾವಣೆ ಆಗಬಾರ್ದು. ಯಾವುದೋ ಒಂದು ವ್ಯಕ್ತಿನ ನಾವು MLC ಕೂರಿಸ್ತೀವಿ ಅಂತಲ್ಲ, ಈ ಚುನಾವಣೆಯಿಂದ ನಾವು 6 ವರ್ಷ ನಮ್ಮ ಕೈ ಬಲಪಡಿಸ್ಬೇಕು ಅಂತ ಒಂದು ಚುನಾವಣೆ ನಾವು ಮಾಡೋಣ. ಪಕ್ಷದ ಹೆಸರು ಹಿಡ್ಕೊಂಡು ಶಾರ್ಟ್ ಕಟ್ಟಲ್ಲಿ ನಮ್ಮ ಹತ್ರ ಬಂದು ಮತ ತೊಗೊಂಡು ಹೋಗ್ತಿದ್ದಾರೆ. ಇವ್ರುಗಳು ಈ 6 ವರ್ಷ ಏನೇನು ಕೆಲಸ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ 20 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದಾರೆ, ಸೋಲ್ತಾ ಇದ್ದಾರೆ, ಅದು ಮಾತು ಬೇರೆ. ಆದರೆ ಅವರೂ ಸಹ 20 ವರ್ಷದಿಂದ ಈ ಕ್ಷೇತ್ರದಲ್ಲೇ ಇದ್ದಾರೆ, ಪದವೀಧರ ನಾನು ಪ್ರತಿನಿಧಿ ಅಂತ ಬಿಂಬಿಸ್ಕೊಳ್ತಿದ್ದಾರೆ. BJP ಅಭ್ಯರ್ಥಿ ಈಗ ಆಲ್ರೆಡಿ ಅವರು 6 ವರ್ಷ ಅವ್ರ ಅಧಿಕಾರವನ್ನು ಅನುಭವಿಸಿದ್ರು. ಇವ್ರು 2 ಜನ ಅಭ್ಯರ್ಥಿ ಏನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವಲೋಕನವನ್ನು ಮಾಡಿ ನಮ್ಮ ಪದವೀಧರ ಆತ್ಮಗೌರವವನ್ನು ಉಳಿಸ್ಲಿಕ್ಕೆ, ನಮ್ಮ ಪದವೀಧರ ಕೈಯನ್ನು ಬಲಪಡಿಸಲಿಕ್ಕೆ, ನಮ್ಮ ಪದವೀಧರರ ಧ್ವನಿಯನ್ನು ನಾವು ಇವತ್ತು ಸ್ಟ್ರಾಂಗ್ ಮಾಡಲಿಕ್ಕೆ ಚುನಾವಣೆಯನ್ನು ಮಾಡೋಣ ಅಂತ ನನ್ನ ಎಲ್ಲ ಪದವೀಧರ ಬಂಧುಗಳಿಗೆ, ಸಹೋದರರಿಗೆ ನಾನು ಕೈ ಮುಗಿದು ತಮ್ಮ ಮುಖಾಂತರ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಉದಯ್ ಸಿಂಗ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ರಿಪೋರ್ಟರ್ ಲಾವಣ್ಯ, ಬೆಂಗಳೂರು SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.